ಮೀಸಲಾತಿ ಬೇರೆ ನಡೀತಾ ಇದೆ. ಮೀಸಲಾತಿ ಕತೆ ಮುಸಲ್ಮಾನ್ ಬಂಧುಗಳಿಗೆ ಇದು 4% ಸರ್ಕಾರದ ಗುತ್ತಿಗೆ ಕೊಡಬೇಕಾದ್ರೆ 4% ರಿಸರ್ವೇಷನ್ ಅಂತೆ ಮೀಸಲಾತಿ. ಪಾಪ ನಮ್ಮ ಸ್ನೇಹಿತರು BJP ಸ್ನೇಹಿತರುಗಳು ಅದೆಂಥದ್ದು ಹಲಾಲ್ ಬಜೆಟು ಅದು ಇದು ಅಂತ ಹೇಳ್ತಾರೆ. ಅವ್ರು ಯಾವ ಬಜೆಟ್ ಆದರೂ ಮಾಡ್ಕೊಳ್ಳಿ ಅಂತ ಸ್ನೇಹಿತರಿಗೆ ಹೇಳೋದು ನಾನು. 2016-17 50 ಲಕ್ಷ ರೂಪಾಯಿಗಳನ್ನು SC/ST ಕಮ್ಯುನಿಟಿಯ ಯುವಕರಿಗೆ ಗುತ್ತಿಗೆದಾರನಾಗಿ ಜೀವನ ನಡೆಸಲಿಕ್ಕೆ ಮೀಸಲಾತಿ ತಂದರು ಕೆಲಸ ಕೊಡೋದಕ್ಕೆ. 2016-17 ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಬಹಳ ನೀವು ಹಿಂದುಳಿದ ವರ್ಗ, ದಲಿತರು, ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗ ಇವರ ಬದುಕನ್ನು ಏನು ಎತ್ತಾ ಇದ್ದೀರಿ ಮೇಲಿಕ್ಕೆ. 16ರಿಂದ ನೀವು ಗುತ್ತಿಗೆ ಕೊಟ್ಟಿದ್ದೀರಲ್ಲ, ರಿಸರ್ವೇಷನ್ ತಂದ್ರಲ್ಲ. 2023 ನೀವು ಮತ್ತೆ ಬಂದ ಮೇಲೆ SC/STಗೆ 1 ಕೋಟಿಗೆ ಏರಿಕೆ ಮಾಡಿದ್ರಿ ಮೀಸಲಾತಿನ ಗುತ್ತಿಗೆ ಕೊಡೋದಕ್ಕೆ. ದಯವಿಟ್ಟು ಇಟ್ಟುಬಿಡಿ. ಎಷ್ಟು ಜನ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಯುವಕರನ್ನ ಇವತ್ತಿಗೂ ಗುತ್ತಿಗೆದಾರನಾಗಿ ಆರ್ಥಿಕ ಶಕ್ತಿ ತುಂಬಿ ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಎಷ್ಟು ಸರ್ಕಾರದ ಯೋಜನೆಗಳನ್ನು ಈ ರಿಸರ್ವೇಷನ್ ಪಾಲಿಸಿ ಮುಖಾಂತರ ಈ ಸಮಾಜದ ಯುವಕರ ಬದುಕಿಗೆ ಎಷ್ಟು ಸಾವಿರ ಕುಟುಂಬಗಳಿಗೆ ದಾರಿ ತೋರಿಸಿದಿರಿ. ಇಡಪ್ಪ, ನಾನು ಈ ಮೀಸಲಾತಿ 7.5%, 16%, 4% ಇದು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡೋಲ್ಲ. ಇನ್ನೂ 5% ಜಾಸ್ತಿ ಮಾಡ್ಕೊಳ್ಳಿ, ಅದಕ್ಕೆ ನಾನು ತಕರಾರಿಲ್ಲ. ಆದರೆ ಈ ವ್ಯವಸ್ಥೆ ಘೋಷಣೆ ಮಾಡಿದ್ರಲ್ಲ, ಈ ಘೋಷಣೆ ಆದಮೇಲೆ ಎಷ್ಟು ಪರಿಶಿಷ್ಟ ಜಾತಿ ಪಂಗಡದ ಬದುಕನ್ನು ಸರಿಪಡಿಸಿದಿರಿ ಜನಗಳ ಮುಂದೆ ವೈಟ್ ಪೇಪರ್ ಇಡಿ. ಈಗ ಪಾಪ ಇವ್ರಿಗೆ ಶುರು ಮಾಡಿಬಿಟ್ಟವ್ರೆ. ಈಗ ಅದು ಅಲ್ಪಸಂಖ್ಯಾತರಿಗೆ 4%, ದೇಶದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಂತ. ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ, ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲೇ ನಮ್ಮ ಡೆಪ್ಟಿ CM. ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಕಳೆದ ವರ್ಷ ಆ ಮಹಾನ್ ನಾಯಕ ನಾನೇ. ಅವ್ರು ಹೇಳಿದ ಮಹಾನಾಯಕ